ಹುಡುಗಿರ್ಗೆ ಮುಂದೆ ಇರುತ್ತೆ, ಹುಡುಗರಿಗೆ ಹಿಂದೆ ಇರುತ್ತೆ. ಏನು? ಡೋಂಟ್ ಲಾಫ್. ಮನ್ವಿತ್, ಅಯ್ಯೋ ಮನ್ವಿತ್, ವಾಟ್ ಇಸ್ ದಿಸ್? ಓ ಹ್ಯಾಪಿ ಬರ್ತ್ಡೇ ಟು ಯು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಏನಿದು ಹೊಸದಾಗಿ ಕಾಣಿಸ್ತೈತೆ ಜಾಗ ಅಂತ ಅನ್ಕೊಂತಿದ್ದೀರಾ? ಇದು ನಮ್ಮ ಚಿಕ್ಕಪ್ಪನ ಮನೆ, ಅಂದರೆ ನನ್ನ ಅಪ್ಪನ ತಮ್ಮನ ಮನೆ. ನನ್ನ ತಮ್ಮನ ಬರ್ತಡೇ ಇವತ್ತು. ಸೊ ಅದರಿಂದ ಎಲ್ಲರೂ ಬಂದಿದ್ದೀವಿ. ಅಲ್ಲೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ನನ್ನ ತಮ್ಮನ ಬರ್ತಡೇ ಎಫೆಕ್ಟ್ ಇವತ್ತು ಫುಲ್ ಬೆಳಗ್ಗೆಯಿಂದನೂ ಒಂಥರ ಊಟಿ ಮಡಿಕೇರಿ ಕೊಡಗು ಥರ ಫೀಲ್ ಆಗೋಗಿದೆ. ಫುಲ್ ಡೇ ಮಳೆ. ಬರ್ಬೇಕು ಅನ್ಕೊತಿದ್ದೀವಿ, ಮಳೆ ಬರ್ತೈತೆ. ಹಂಗೂ ಸ್ವಲ್ಪ ನೆನ್ಕೊಂಡೇ ಬಂದರು ಅವರು. ನಾನು ಛತ್ರಿ ತೊಗೊಂಡು ಬಂದೆ. ಇದು ನಮ್ಮ ಚಿಕ್ಕಪ್ಪ ಅವ್ರ ರೂಮು ನೋಡಿ. ಅಲ್ಲಿ ಹಾಲ್ ಸ್ವಲ್ಪ ಖಾಲಿ ಇರಲಿ ಅಂದ್ಬಿಟ್ಟು ಈ ದಿವಾನು ಮತ್ತು ಫ್ರಿಜ್ ಎಲ್ಲ ರೂಮಲ್ಲಿ ಇಟ್ಟಿದ್ದಾರೆ. ಸೊ ನಾನು ಬಂದಿದ್ದೀನಿ. ಇನ್ನೂ ಪಲ್ಲವಿ ಬಂದಿದ್ದಾಳೆ, ನಮ್ಮ ಯಜಮಾನ್ರು ನಾನು ಬಂದಿದ್ದೀವಿ. ಅಫ್ಕೋರ್ಸು ಒಬ್ಬಳೆ ಅಂತೂ ಬರೋಲ್ಲ, ರೇರು. ಈಗ ಅವ್ರ ಮನೆಯಲ್ಲಿರೋ ಕಾರಣ ಜೊತೆಲಿ ಬಂದಿದ್ದೀನಿ. ಸೊ ಈ ವಿಡಿಯೋ ಫುಲ್ ನೋಡಿ. ಇನ್ನು ಯಾರೆಲ್ಲ ಬರ್ತಡೆಗೆ ಬರ್ತಾರೆ, ಅವ್ನ ಬರ್ತಡೇ ಹೇಗಾಗುತ್ತೆ ಏನು ಎತ್ತಂತೆಲ್ಲ ನೋಡಿಸ್ತೀನಿ. ಸೊ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಒಂದೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪಲ್ಲವಿ ಹೋಗ್ತಾಳೆ ನೋಡಿ. ಪಲ್ಲವಿ ಹೋಗ್ತಾಳೆ, ಸುಮ್ಮನಿರೀ. ಬಾ, ಯಾಕರಿ ಕೂಗ್ಬೇಡ ಅಂದ್ರೆ ಕೂಗ್ದೆ ಒಳ್ಳೆ. ಬತ್ತೋಳಲ್ಲ ಆರಾಮಾಗಿ, ಯಾಕೆ ಎದುರಿಸ್ತೀಯ ಒಳ್ಳೆ? ನಿಮ್ಮ ಬಾವು ಬೈಕೊಂಡು ಬಂದವ್ರು ಉದ್ದಕ್ಕೂ. ಇಳಿದು ಬಿಡು ಇರು. ಇವನು ಯಾವನಪ್ಪ ಜರ್ಕಿನ ಹಾಕಿರೋರ್ಗೂ ಕಷ್ಟ ನಿನಗೆ. ನಿಮ್ಮ ಬಾವು ನಿಜವಾಗ್ಲೂ ಮನೆಯಿಂದ ಹೊರಗೋಗಿ ಇಷ್ಟು ಮಳೆ ಇರಲಿಲ್ಲ, ಇವಾಗ ಜಾಸ್ತಿ ಆಯಿತು ನೋಡಿ. ನಮ್ಮ ಪಲ್ಲ ಇದು ಗಾಡಿ ಇದೇನೆ. ಸ್ಲಿಪ್ಪರ್ ಚೆನ್ನಾಗಿದೆ ಪಲ್ಲು. ಯಾವ ಮೈದಲ್ಲಿ ತೊಗೊಂಬಿಟ್ಟೆ? ಅಮ್ಮುದಂತೆ. ನನ್ನ ತಮ್ಮನ ಬರ್ತಡೇ. ಈ ಲೆವೆಲ್ ಮಳೆ ಬರೆಸ್ತವ್ರು ಇವತ್ತು. ಇಡೀ ದಿನ ಮಳೆ. ನೀನು ಎಲ್ಲಿಂದ ನೋಡ್ಕೊಂಬಂದು ಇಲ್ಲಿಗೆ ಬಂದಾಗೆ ನೋಡಿ? ಇಲ್ಲಿ ಬಂದಾಗ ನೋಡಿದ್ದೀನಿ ನಾನು. ಅಲ್ಲಿ ತಕ್ಕ ಹಾಂ ನೋಡಿಲ್ಲ. ಅದಕ್ಕೂ ಹಂಗೂ ಕೂಗ್ಬೇಡ ಅಂದೆ, ಕೂಗ್ಬಿಟ್ರು. ಹಾಂ ತಪಾಕೊಂಡ್ಬಿಡ್ತಾ ಇದ್ದೆ ಯಾವಾಗ? ಇವಾಗ ಅಲ್ಲಿ ಅಲ್ಲ ಏನಂಟಿ ಮಗನ ಬರ್ತಡೇಲಿ ಈ ಲೆವೆಲ್ ಮಳೆ ಬರೆಸ್ತಾ ಇದೆಯಾ? ಹೆಂಗೆ ನಾ ಇಬ್ರು ಜೊತೆಲೆ ಬಿಟ್ಟಿದ್ದೀವಿ. ನೀರು ನಂಗೆ ಬೆಳಿಲ್ಲ, ನಾವೇ ನಿಂಗೆ ಬೆಳಿಲ್ಲ. ಏನಂತ ಬಿಡ್ತಾ ಇದೆ ಮನೆ. ನಮ್ಮ ಚಿಕ್ಕಪ್ಪ ನೋಡಿ ಗಮ್ಮನಿಸ್ತೈತೆ ಬಿರಿಯಾನಿ ಮಾಡಿಕೊಂಡು. ಹಾಂ ಗಾಳಿಗೆ ದೊಡ್ಡದಿರ್ಲಿಲ್ವಾ? ಇದು ಉರಿ ಒಚ್ಚೆ ಇಲ್ಲ, ನೀವು ಇದಾಕಬೇಕಾಯ್ತು ಗೋಣಿಚೀಲ ಕೇಳ ಒಂದು ಚೀಲ. ಎಂದಕ್ಕೆ? ಅಲ್ಲ ಪಾಪ ಅವರು ಇದು ಮಾಡ್ತಾರೆ ಆ ಕಡೆ ಬಿಟ್ಟು ಬಾವುಗ. ಇಲ್ಲ ಮಸಾಲೆ ಆಗ್ತೈತೆ. ಈಗ ಒಳ್ಳೆಯದು ಚೆನ್ನಾಗಿರುತ್ತೆ ಒಂಥರ ಸಕ್ಕತ್. ನೀರೈತೆ ಉಳಿಬೇಕು, ಅಳತೆ ಮಾಡೀನಿ. ಅಳತೆ ಮಾಡಿ ಇಟ್ಟಿದೀಯಾ? ಅದೇಂತ ಚಿಕ್ಕಪ್ಪ? ಅದು ಹಾಕ್ಬೇಕನ್ಸುತ್ತೆ. ಅದು ಹಾಕರಿ. ಈರುಳ್ಳಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಚಿಕ್ಕಪ್ಪ ರುಬ್ಬಿಸ್ಕೊಂಬಂದ ಮನೇಲಿ ರುಬ್ತಾ? ಮನೇಲೆ ರುಬ್ಕೊಂಡ್ರು. ಶುಂಠಿ ಬೆಳ್ಳುಳ್ಳಿ ಮೊದಲೇ ಹಾಕ್ಬೇಕು ತಾನೆ, ವಾಸನೆ ಹೋಗಕ್ಕೆ. ಹಾಕಿದೆ, ಪರವಾಗಿಲ್ಲ, ಚೆನ್ನಾಗಿ ಬೇಯಿಸ್ಬಿಟ್ರೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೊದಲೇ ಹಾಕಿದೆ. ಕುಂಡಿ ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಹಾ ಹಾ ಹಾ. ಗುಂಡ ಬರ್ತಾನೆ, ಹೆಂಗೆ ಬರ್ತಾನ? ಕೇಕ್ ತಗೊಂಡ್ಬರ್ತೇನೆ ನಾನು. ಕೇಕ್ ಹೆಂಗ್ ಚಿಕ್ಕಪ್ಪ ತರ ಡಾಟಾದಲ್ಲಿ ಬುಕ್ ಮಾಡ್ತೀರಾ? ರಾತ್ರಿ ಮಾಡೋರು ಗೊತ್ತಿಲ್ಲ ನನ್ಗೆ, ಅವ್ರು ವಹಿಸ್ಬಿಟ್ಟಿನಿ ಅವ್ರಿಗೆ ಅಷ್ಟೇ. ಇದು ಮನೆ ಹೋಗ್ತಾನೇನೋ ಹೋಗಲ್ಲ. ಯಾಕೆ ಬಲೂನ್ ಇದು ಮಾಡ್ತದೆ. ನಿಮ್ಮ ಅಮ್ಮ ನಿಮ್ಮ ಅಪ್ಪ ಬರ್ತಾರಲ್ವಾ? ಪಾತ್ರ ಸೀತದೆ ದಮ್ಮಿದೆ ಮಕ್ಕಳು ಮಾಡ್ತಾರಲ್ಲ ಮಕ್ಕಳು ಹಿಂಗ ಬಲೋ. ಎಷ್ಟು ಲೋಟ? 7 ಲೋಟ ಅಕ್ಕಿ, ದೊಡ್ಡ ಲೋಟದಲ್ಲಿ. ಸೊಪ್ಪು ಜಾಸ್ತಿ ಐತೆ ಸೊಪ್ಪ ಚಿಕ್ಕಪ್ಪ. ಆಂಟಿಗೆ ಗೊತ್ತಿಲ್ದಿರೋ ಹಂಗೆ ಹೇಳೋದು ಡೈಲಾಗು.
ಮೂರು ಕೆಜಿ ಅಕ್ಕಿಗೆ 3 ಕೆಜಿ ಚಿಕನ್ ಹಾಕ್ತಾರಂತೆ. ಹೌದು ಹೌದು, ಹಾಗೆ ಹಾಕೋದು. ಪರ್ಫೆಕ್ಟಾಗಿ ಮಾಡೋದಂದ್ರೆ 3 ಕೆಜಿ ಚಿಕನ್ಗೆ 3 ಕೆಜಿ ಅಕ್ಕಿನೇ ಹಾಕೋದು. ಮುಸ್ಲಿಮ್ಸ್ ಎಲ್ಲ ಹಾಗೆ ಮಾಡೋದು. 1 ಕೆಜಿ. ನೀನ್ ಯಾವ ಮುಸ್ಲಿಂ ಆದ್ರೆ ಚಿಕ್ಕಪ್ಪ? ನಾನು 3 ಕೆಜಿ ಅಕ್ಕಿಗೆ 5 ಕೆಜಿ ಚಿಕನ್ ಹಾಕಿದ್ರು. ಆಹಾ ಚಿಕ್ಕಪ್ಪ, ಹಂಗಾರೆ ನೀನು ಬೇರೆ ಲೆವೆಲ್ ಬಿಡು. ನೀನು ನಿನ್ನ ಲೆವೆಲ್ ಬೇರೆ. ಪೀಸ್ ನೋಡು ಇಷ್ಟು ದಪ್ಪ ಇರೋದು ಹಾಕ್ತಾರಾ? ನಿನಗೆ ಒಂದ್ಸಲಿ ಚಿಕ್ಕಪ್ಪ ಬಿರಿಯಾನಿ ಹಾಕಿದ್ರೆ ಇಷ್ಟು ರೈಸ್ ಇದ್ರೆ ಪೀಸೇ ಒಂದು 4-5 ಇರುತ್ತೆ. ಚಿಕ್ಕಪ್ಪ ಮಾಡಿದ್ದು ನಿಮ್ಮನೇಲಿ, ನಿಮ್ಮನೇಲಿ ಮಾಡಿತ್ತು. ತಿಂದಿಲ್ವಲ್ಲ. ಹೌದು, ನೀವು ಯಾರು ತಿಂದಿಲ್ಲ, ಮಜ್ಜಿಗೆ ಎಲ್ಲ ತಿಂದಲ್ಲ. ನೀವು ತಿನ್ನಲ್ವ ಗುರುವಾರ? ತಿನ್ಸಿದ್ರಲ್ಲ ಚಿಕ್ಕಪ್ಪ ಏನೇನೋ ಪ್ರಯೋಗ ಮಾಡ್ತೈತೆ. ಚಿಕ್ಕಪ್ಪ ಏನೇನೋ ಪ್ರಯೋಗ ಮಾಡ್ತೈತೆ. ಮೈದಾ ಹಿಟ್ಟು ಹಾಕಿದ್ರೆ ಚಿಕ್ಕಪ್ಪ ಏನೇನೋ ಪ್ರಯೋಗ. ಚಿಕ್ಕಪ್ಪ ಇಲ್ಲ, ಬರೋದು ಕಡಿಮೆ ಆಯ್ತು ಗಾಳಿ. ಅದು ಒಣಗೋಗುತ್ತಂಡಿ. ಮೈದಾ ಹಿಟ್ಟಾದ್ರೆ ಇನ್ನ ಚೆನ್ನಾಗಿ ಹಚ್ಕೊಳ್ಳುತ್ತೆ. ಹೌದು ಬಿಡ್ ಚಿಕ್ಕಪ್ಪ, ಇಲ್ಲ ಅದು ಇನ್ನು ಕಡಿಮೆ ಆಯ್ತು ಬರೋದು. ಸಾಕು, ಈ ಕಡೆ ಎಲ್ಲೂ ಬರ್ತಾ ಇಲ್ಲ. ಇಲ್ಲ ಇಲ್ಲ ಇದೆಲ್ಲ ಬರುತ್ತೆ. ಬಿಡು. ಹಂಗೆ ಮಾಡ್ತಾರೆ, ನಾನು ಬೇಕಾದ್ರೆ ನೋಡಿಸ್ತೀನಿ. ಇಲ್ಲ ಮೈದಾ ಇಷ್ಟಿಲ್ಲ ಹಾಕಿದ್ರೆ ಅದ್ರ ಮೇಲೆ ಸರಿ ಅಣಿಸ್ಬಿಡು, ಬಟ್ಟೆ ಅಣಿಸ್ಬಿಡ ರೀ, ಅಣ್ಸರಿ. ಈ ಬಟ್ಟೆ ಹಾಕಿದ್ರೆ ಇದು ಕಾಣಿಸಲ್ಲ. ಇವಾಗ ನೋಡಿ ವೈಟ್ ಬಡ ಮೇಲೆ ಹಿಂಗೆ ಕಾಣಿಸುತ್ತೆ. ಇನ್ನೊಂದಿದೆಯಲ್ಲ, ಇನ್ನೊಂದಿದೆಯಾ? ಬಟ್ಟೆ ಹಾಕ್ಬಿಟ್ಟು ಹಾಕಿದ್ರೆ ಹಾಕು ಬಟ್ಟೆ. ಅದೇಳು. ಹೆಸರು ಬರ್ದಿರೋದು. ಹಾಂ ಹಾಕು. ಅದೆಲ್ಲ ಈಗ ಬೀರ್ ಎಳಿಬೇಕು. ಏನ್ ಮಾಡ್ತಾರಲ್ಲ ಇದೆ ಬಲೂನ್ ತಗೊಂಡಿದ್ಯಾ? ಪಕ್ಕದ ರೋಡಲ್ಲಿ ನಿಲ್ಸಿದಾನೆ. ಎಲ್ಲೇ ಪಕ್ಕದ ರೋಡಲ್ಲಿ ನಿಂತಿರೋದು. ನೀವು ಏನ್ ಮಾಡೋರು ಹೇಳಿ? ಮತ್ತೆ ಸ್ಟ್ರೈಟ್ ಹೋಗ್ಬಿಟ್ಟವ್ರೆ. ನಾನು ಹೋಗೋಷ್ಟಲ್ಲ ನಂಗೆ ಅವ್ರ ಸಿಗ್ಲೂ ಇಲ್ಲ. ಹೋಗು ಹೋಗು ಇಸ್ಕೋ. ಕರೆಕ್ಟಾಗಿ ನೀನು ಬರೋ ಟೈಮ್ ಕಾಫಿ ಮಾಡೋರೆ. ಕಾಫಿ ನೋಡ್ತಿದ್ದಂಗೆ ಹಂಗೆ ಕಣ್ಣಾಕ್ಬಿಟ್ಲು ಕಾಫಿ ಮೇಲೆ. ಹೋಗಿ ಕೊಡ್ತಾರೆ ಅಲ್ಲಿ 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 ಅಲ್ಲಿ. ನಾನೇನಂತೇಳಿ ಹೇಳಿ, ಇನ್ನು ಮುಂದಕ್ಕೆ ಹೋಗಿ ಅಲ್ಲೊಂದು ಪಾರ್ಕ್ ಅನ್ಸುತ್ತೆ, ಅಲ್ಲಿ ಅಂತ ಇದ್ದೀನಿ. ಅದಕ್ಕೆ ಇಷ್ಟೊತ್ತು ಬೇಕಾದ ನಾನು ಬಸ್ಸಲ್ಲಿ ಹೊರಟೋಗ್ತಿದ್ದಲ್ಲ ಇಷ್ಟೊತ್ತಿಗೆ. ನಾನು ಅಲ್ಲಿ ತನಕ ನಡ್ಕೊಂಡು ಹೋಗಿದ್ದಿದ್ದು ಅಷ್ಟಿಷ್ಟು. ಇನ್ನು ಮುಂದೆ ಎಕ್ಸ್ಕ್ಯೂಸ್ ಮೀ, ಇವಾಗ ಎಂತ ಬಂದೆ? ಧನಿಯಾ ಪುಡಿ ಹಾಕಿ ಬಿರಿಯಾನಿ ಮಾಡಿ ಆಯ್ತು. ಇವಾಗ ಬಂದವಳೆ ಲೇಟಾಗಿ ಧನಿಯಾ ಪುಡಿ. ಧನಿಯಾ ಪುಡಿ ಧನಿಯಾ ಪುಡಿ ಧನಿಯಾ ಪುಡಿ. ನೀನು ನೋಡಿ ಎಷ್ಟು ದಿವಸ ಆಯ್ತು ಗೊತ್ತೇನೆ. ಮೊನ್ನೆ ಯಾಕೆ ಬಂದಿಲ್ಲ ಶ್ರಾವಣಕ್ಕೆ? ಶ್ರಾವಣಕ್ಕೆ ಯಾಕೆ ಬಂದಿಲ್ಲ? ನೀವು ಪಾರ್ಕ್ ಅಂತಿದ ತಕ್ಷಣ ನಾನು ಆ ಪಾರ್ಕ್ ಈ ಪಾರ್ಕ್. ನಮಸ್ಕಾರ ಬಾಸ್. ನಮಸ್ಕಾರ. ನೋಡಿ ಇವಳು ಇಬ್ರು ಮಕ್ಳು ತಾಯಿ, ಇವ್ರಿಬ್ರಿಗೆ ಇದು ನಮ್ಮ ಚಿಕ್ಕಪ್ಪ ಏಂತಕ್ಕೆ ಹಿಂಗೆ ಆಗೈತೆ ಅಂತ ಗೊತ್ತಿಲ್ಲ. ಅಡುಗೆ ಮಾಡಕ್ಕೆ ಬರ್ದಿರೋ ನನ್ನ ಗಂಡಂಗೆ ಗೊತ್ತು. ಯೋಚನೆ ಮಾಡಿ ಹೇಳು, ಇವಳು ಆಫ್ ಮಾಡಲಿ. ಯೋಚನೆ ಮಾಡಿ ಹೇಳಿ ಇದು ಎಂತಕ್ಕೆ ಹಾಕಿರೋದಂತ. ದಮ್ ಕಡಿಬೇಕಲ್ಲ, ದಮ್ ಕಟ್ಟಬೇಕು. ಅದೇನಾಗ್ತೈತೆ ಗೊತ್ತಾ? ಇದು ಭಾರ ಇಕ್ಕಿದ್ರು. ಮೈದಾ ಹಿಟ್ಟ ಇಲ್ಲ ಇಲ್ಲ, ಅದೇನಿಟ್ಟು ನಮ್ಮ ಚಿಕ್ಕಪ್ಪನ ಐಡಿಯಾ. ಅಕ್ಕಿ ಹಿಟ್ಟು ಹೆಂಗ್ ಗೊತ್ತಾ? ಇದು ಭಾರ ಇಕ್ಕಿದ್ಮೇಲೆ ಎಲ್ಲೂ ಗಾಳಿ ಬರಬಾರ್ದು. ಬಟ್ ಏನಾಗ್ತಿತ್ತು, ಎಲ್ಲೂ ಬರ್ತಾರಲ್ಲ, ಇಲ್ಲಿ ಮಾತ್ರ ಬರ್ತಾ ಇತ್ತು. ಅದಕ್ಕೆ ಚಿಕ್ಕಪ್ಪ ಪ್ಲಾನ್ ಮಾಡಿ ಅನಿಸ್ಬಿಡ್ತು. ಆ್ಯಕ್ಚುಲಿ ಇದನ್ನ ರಿಯಲ್ ಆಗಿ ಹೇಳ್ಬೇಕಂದ್ರೆ, ನೀನು ಚೆಕ್ ಬಟ್ ದಮ್ ಬಿರಿಯಾನಿ ಅಂತ ಗೋಧವಿಲೋ ಇಲ್ಲ ಮೈದಾದಲ್ಲೋ ಅದು ಕಲಸ್ಬಿಟ್ಟು, ಚಪಾತಿ ಹಿಟ್ಟು ಕಲಿಸ್ತಿಲ್ಲ, ಹಂಗೆ ಕಲಿಸ್ಬಿಟ್ಟು ಉದ್ದಕ್ಕೆ ಹೊಂಟಿಸ್ತಾರೆ. ಒಂಚೂರು ಗಾಳಿ ಬರಲಿಲ್ಲ ಅಂದ್ರೆ ಚೆನ್ನಾಗಿ ಅರಳ್ಕೊಳ್ಳುತ್ತೆ ಬಿರಿಯಾನಿ ಅಂತ. ಬೇಗ ಬೇಗ ಕೊಡ್ತೀನಿ ನೋಡಿ. ಇವ್ರು ಮಾಡಮ್ಮ ರೆಡಿ ರೆಡಿ ಆಗ್ತಲ್ಲ, ರೆಡಿ ಮಾಡ್ತವ್ರೆ. ಕೊಡ್ತೀನಿ. ಅವನು ಎಲ್ಲ ರೆಡಿ ಆದ್ಮೇಲೆ ಬರ್ತಾನೆ. ಬರ್ತಡೇ ಬಾಯ್. ರೆಡಿ ಆದ್ಮೇಲೆ ನಾವೆಲ್ಲ ಪ್ಲಾನ್ ಮಾಡಬೇಕು ಅಂತಿದ್ದೀವಿ. ಗುಂಡ ಬರ್ತಾ ಇರ್ತಾನೆ. ಅಂಕೇಳಿ ಏನು ಕೇಕ್ ಇಲ್ಲ, ಇಳಿಸಿದ್ಮೇಲೆ ಅಲ್ಲಿ ಮೇಲ್ ನೋಡು ಇದೆಲ್ಲ ಮಾತ್ರ ಬಿಡ್ಬೇಡ. ಈಗ ಯಾಕೆ ಮಾಡ್ತಾ ಇದ್ದೀಯ? ನೀನು ಹಿಂಗೆ ಜಾಸ್ತಿ ಮಾತಾಡು. ನೀನು ಅವಾಗಲೇ ಏನೋ ಒಂದು ಹಾಕ್ಬೇಡ ಅಂದಲ್ಲ, ಅದನ್ನ ಹಾಕ್ತೀನಿ. ತೋರಿಸ್ತಾ ಇಲ್ಲ.
ಪಲ್ಲವಿ ಏನು ಹಾಕ್ಬೇಡ ವಿಡಿಯೋಲ್ ಅಂದಲ್ಲ ಅದನ್ನ ಹಾಕ್ತೀನಿ. ಅದೇ ಸ್ವಲ್ಪನೇ ಬಂದಿರೋದು. ಮಾಡಿ ಚೆನ್ನಾಗೆ ನಾವು ಎಲ್ಲಿಂದನೋ ಬಂದಿದ್ದು ಹಿಂದೆಗಡೆ. ಎಲ್ಲಿಂದ ಬಂದ? ನೀವು ಹೇಳಲ್ಲ ಹಾಕ್ತೀನಿ. ಅಲ್ಲಿಂದ ನಾನು ಸರಿಯಾಗೇ ಬಂದಿದ್ದೀನಿ. ನೀನು ಎಲ್ಲಿ ದಬಕ್ಕಂತ ಬಿದ್ದೋಗ್ತಿದ್ದೋ ಅಲ್ಲ ಅದನ್ನೇ ಹಾಕ್ತೀನಿ. ಮೇನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ. ತುಮಕಟಾಟ ದುಂಡು ಅಂತ ಹಾಂ ಬೀಳ್ತಾ ಇರ್ಲಿಲ್ಲ, ನಾನು ಬಿದ್ದೇ ಇರ್ಲಿಲ್ಲ. ಬಿದ್ದೋಗ್ತಿ ಅಂತ ಬೈಕೆ ಇದು ಮಾಡ್ಬಿಟ್ಟೆ. ನಾನು ಬೀಳ್ತಾ ನೀವ್ ಎಲ್ಲಿಂದ ಬಂದ್ರಿ ಅಂತ ನಂಗೆ ಗೊತ್ತು. ನನ್ನಿಂದ ಕಾರ್ ಬರ್ತಾ ಇತ್ತು. ವಿಡಿಯೋ ನೋಡ್ತೀಯಲ್ಲ ಅವಾಗ ಗೊತ್ತಾಗುತ್ತೆ ಬಿಡಿ. ನನ್ನಿಂದ ಕಾರ್ಗಳು ಬರ್ತಾ ಇತ್ತು. ಕಾರಿಂದ ನಾವಿದ್ವಿ. ಒಟ್ಟ ನೀವು ನನ್ನ ನೋಡಿದ್ರೆ ಎಲ್ಲಿಂದ ನೋಡ್ಕೊಂಡ್ ಬಂದ್ರಿ? ವಿಡಿಯೋ ನೋಡೋ ಗೊತ್ತಾಗುತ್ತೆ. ಇಲ್ಲ, ನಿನ್ನ ಹತ್ರ ವಿಡಿಯೋ ನಿನ್ನಿರೋದು ಎಲ್ಲಿಗುತ್ತೋ ನಿನ್ನ ಹತ್ರ ವಿಡಿಯೋ? ಅಲ್ಲಿ ಮಧ್ಯದಲ್ಲಿ ನಾನು ಅಲ್ಲಿ ದಪ್ಪ ಕಲ್ಲ ಹತ್ರ. ಅದಕ್ಕೆ ಮುಂಚೆನೇ ವಿಡಿಯೋ ಹೋಗ್ತಾ ಇದೆ. ಪಲ್ಲವಿ ಹೋಗ್ತಾಳು ನೋಡು ಅಂದ್ವಿ. ಎಲ್ಲೇಳು? ಅದೇ ರೋಡಲ್ಲಿ, ಆ ರೋಡ್ಗೆ ಎಂಟ್ರೆನ್ಸ್ ಆದಲ್ಲ ಅಲ್ಲಿಂದ ನೋಡ್ತೀನಿ. ಅಲ್ಲಿಂದ ಸರಿಯಾಗಿ ಬರ್ಲಿಲ್ವಾ? ಸರಿಯಾಗಿ ಬಂದೆ. ಹಾಂ ಒಂಚೂರು ಅಷ್ಟೇ, ಒಂದು ಹಾಫ್ ಇಂಚ್ ಸ್ಟಿಚ್ ಮಾಡಿದ್ರೆ ಆಯ್ತು. ಇದ್ದೆ ತಾನೆ. ಯಾವ ಶಾಲೆ ಓದಿಸೋಣ ಇವ್ರ ಯಜಮಾನ್ರಿಗೆ? ಯಾವ ಶಾಲೆ ಓದಿಸಿ ಸನ್ಮಾನ ಮಾಡೋಣ? ಇದಲ್ಲ ಲೈಟ್ ಕಲರ್, ಇದು ಪಿಂಕ್ ಒಳ್ಳೆ ಹುಡುಗಿದ್ದಂಗಿದೆ. ಇದು ಹುಡುಗರು ಲೈಟ್ ಕಲರ್ ಇದೆ. ಪಲ್ಲವಿ ನಿಮ್ಮ ಯಜಮಾನಿಗೆ ಸನ್ಮಾನ ಮಾಡೋದು ನೋಡಿ. ಇದ್ರಳೆ ಹೇಳಿದ್ರೆ ಅಂಗಡಿ ಹತ್ರ ಒಂದು ಬೊಕ್ಕೆ ಇಟ್ಕೊಬರ್ತಿದ್ದೆ. ಎಲ್ಲ ಅಳಿಸ್ತೀಯ ರೀ ಅಲ್ಲಿ ಮಧ್ಯದಲ್ಲ? ನಾನ್ ನಿನ್ಗೆ ಏನ್ ಹೇಳಿದ್ದು? ಮುಟ್ಟಿಲ್ಲ ನಿನ್ನ ರೆಡಿ ಆಗಿರೋ ತರ ಇಟ್ಕೊಬೇಕು ಅಂತ ತಾನೇ ರೆಡಿ ಆಗ್ತೀನಿ ಅಂದಿದ್ದು. ಮತ್ತೆ ಏನಕ್ಕೆ ಈ ತರ ಕೊಟ್ಟಿಟ್ಟಿದ್ದೀರಾ? ನಾನಿಕ್ಕಿಲ್ಲ. ಏನಂటే ಪಲ್ಲವಿ ನೇತ್ರ ನಿಮ್ಮಿಬ್ರಿಗೆ ಒಂದು ಕ್ವಶನ್. ಇದು ಆಯ್ತಲ್ಲ, ಇದು ಇನ್ನೂ ಬರ್ತಡೇ ಹುಡುಗ ಬಂದೇ ಇಲ್ಲ, ಅವ್ನು ಕೇಕ್ ಕಟ್ ಮಾಡೇ ಇಲ್ಲ, ಆಗಲೇ ಬರಸ್ತೈತಿದು. ಸರಿ, ನಿಮ್ಮಿಬ್ರಿಗೆ ಒಂದು ಕ್ವಶನು. ಹುಡುಗಿರಿಗೆ ಮುಂದೆ ಇರುತ್ತೆ, ಹುಡುಗರಿಗೆ ಹಿಂದೆ ಇರುತ್ತೆ. ಏನು? ಡೋಂಟ್ ಲಾಫ್. ಹುಡುಗಿರ್ಗೆ ಮುಂದೆ ಇರುತ್ತೆ, ಹುಡುಗರಿಗೆ ಹಿಂದೆ ಇರುತ್ತೆ. ಏನು? ಮುಂದೆ ಬೇಯಾಡು ಇರುತ್ತೆ, ಹುಡುಗಿರಿಂದ ಕೂದಲಿರುತ್ತೆ. ಹುಡುಗರಿಗೂ ಕೂದಲಿರುತ್ತೆ. ಅಂತರ ಬೆಳೆಸಲ್ವಲ್ಲ. ನೋ 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 ತುಂಬ ಜನ ಬೆಳೆಸಿರ್ತಾರೆ. ಹುಡುಗಿರಿಗೆ ಮುಂದೆ ಇರುತ್ತೆ, ಹುಡುಗರಿಗೆ ಹಿಂದೆ ಇರುತ್ತೆ. ಹುಡುಗಿಯರಿಗೂ ಇರುತ್ತೆ. ನಾನು ಹಾಕ್ತೀನಿ. ಬೇಗ ಹೇಳು, ಯೋಚನೆ ಮಾಡಿ ತಲೆಗೆ ಕೆಲಸ ಮಾಡಿರಿ. ಆಂಟಿ, ಹುಡುಗಿಯರಿಗೆ ಮುಂದೆ ಇರುತ್ತೆ, ಹುಡುಗರಿಗೆ ಹಿಂದೆ ಇರುತ್ತೆ. ಏನು? ಸೂಪರ್. ಇಡಿ ಕೈ, ಒಡಿ ಕೈ. ಮುಂದೆ ಹೆಂಗಸರಿಗೆ, ಹಿಂದೆ ಆಂಟಿ ಒಡಿ ಕೈ ಇನ್ನೊಂದ್ಸಲಿ. ನೋಡ್ದಾ ನೀವು ಇದ್ದೀರಾ ಟ್ಯಾಲೆಂಟ್. ಆಂಟಿ ಹೆಂಗೆಸ್ ಮಾಡಿದೆ? ಕರೆಕ್ಟಾಗಿ ಹೇಳು. ಟಿವಿ ನೋಡಿದ್ದಾ? ಕರೆಕ್ಟಾಗಿ ಹೇಳು. ಮೊನ್ನೆ ಗಿಚ್ಚಿಗಿಲಿ ಇದನ್ನ ಕೇಳಿದ್ರು ಕ್ವಶನು, ಅದನ್ನ ನೆನಪಲ್ಲಿ ಇಟ್ಕೊಂಡಿದ್ದೆ, ಅದಕ್ಕೆ ನೋಡ್ಬಿಟ್ಟ ಅಂತ. And the winner is ನಮ್ಮ ಸವಿತಾ ಆಂಟಿ. ಒಡಿ ಕ್ಲಾಪ್ಸು. ಇವಳು ಡಬಲ್ ಮೇಲೆ ತಿಳ್ಕೊಬಿಟ್ಲು ಕೇಳ್ತಿದ್ದಂಗೆ ತಾನೇ ಅನ್ಸುತ್ತೆ. ಆದ್ರೆ ಯೋಚನೆ ಮಾಡಿದ್ರೆ ನೋಡು ಆಂಟಿ ಎಷ್ಟು ಕರೆಕ್ಟಾಗಿ ಹೇಳ್ತು. ಮನ್ವೀತ್ ಇಲ್ಲಿ ನೋಡು. ಹಾಯ್, ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಮನ್ವೀತ್. ಇಲ್ಲಿ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಹೇಳು. ಎಲ್ಲರೂ ನಮ್ಮ ಮನ್ವೀತ್ಗೆ ವಿಶ್ ಮಾಡಿ. ಅಥವಾ ಮನ್ವೀತ್ ಬರ್ಡೇ. ನಾನು ಮನ್ವೀತ್ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ತಮ್ಮ ಅಂತ ಹೇಳ್ಬೋದು. ಎಲ್ಲಾರು ಮಾವನ ಗಾಡಿನ ಕ್ಲೀನ್ ಮಾಡ್ತಾ ಇದ್ದಾನೆ ಬರ್ತಡೇ ದಿನ. ತಮ್ಮ ಅಂತ ಹೇಳೋದಲ್ಲ, ತಮ್ಮನೇ ಅನ್ಕೋಬಹುದು. ತಮ್ಮ ಅಲ್ಲ, ನನಗೆ ಮನ್ವೀತ್ ಮನ್ವೀತ್ ತಮ್ಮ ಅಂತ ಅನ್ಕೊಳ್ಳಿ. ನನ್ನ ತಮ್ಮ, ಅವನು ತಮ್ಮ ಅಂತ ಅನ್ಕೊಳ್ಳೋದಲ್ಲ, ನನ್ನ ತಮ್ಮನೇ. ಮನ್ವೀತ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನನ್ನ ತಮ್ಮ ಅನ್ಬೇಕು ಅವನ್ನ, ಬಿಕಾಸ್ ನನ್ನ ತಮ್ಮ. ಮನ್ವೀತ್ ಇಲ್ಲಿ ನೋಡು. ಏನಾಯ್ತು? ಮನ್ವೀತ್ ಎಲ್ಲಿ ನೋಡಿಲೆ? ಏ ಪಲ್ಲವಿ, ಯಾಕೆ ಚಿಕ್ಕ ಆಂಟಿ ಹಂಗೆ ಬೆಳೆದಿರೋದು? ಇಂದು ಕೇಕ್ ಕಟ್ ಮಾಡಕ್ಕೆ ಅರ್ಧ ಗಂಟೆ ಇದೆಯಲ್ಲ, ಅಷ್ಟೊಳೆಲ್ಲ ಸೆಟ್ ಏನೋ ಏನಂತಾರಲ್ಲ ಫೇಸ್ಗೆ ಸೆಟ್ ಆಗಲಿ ಅಂತ. ಮನ್ವೀತ್ 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 ಅಯ್ಯೋ ಮನ್ವೀತ್, ವಾಟ್ ಇಸ್ ದಿಸ್? ಮನ್ವೀತ್ ಏನೋ ಇದು? ಚೆನ್ನಾಗಿದೆ ಆಂಟಿ. ನಮ್ಮ ಮನ್ವೀತ್ ಡ್ರೆಸ್ಸು, ಬರ್ಡೇ ಡ್ರೆಸ್. ಹಾಂ, ಇರಲಿ ಬಿಡಿ, ಇದನ್ನು ನೆಕ್ಸ್ಟ್ ಟೈಮ್ ಆಫ್ ತಗೊಳ್ಳಿ ಅಷ್ಟೇ.
ಬಾ ಹೋಗಿ ಬಟ್ಟೆ ಹಾಕಿ ಹೋಗಪ್ಪ ಹಾಕೋಬೇಕು ಆ ಅಷ್ಟೇ ಅಷ್ಟೇ. ಏನು ಮಾಡೋದು ಇದೇನಕ್ಕಿರ್ಬೋದು ಅಂತ ಗೆಸ್ ಮಾಡ್ಬಿಟ್ಟು ಹೇಳು. ನಮ್ಮ ಚಿಕ್ಕಪ್ಪ ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ಏನಾದರೂ ಮಾಡಿ ಹಾಕ್ಬಿಡ್ಬೇಕು ಅಂದ್ಬಿಟ್ಟು ಈ ತಂತಿ ಮೇಲ್ಗಡೆ ಆಗ್ತೈತೆ. ಇವಳು ನೋಡಿ ತಿಂತವಳೆ ಅಂತೀರಾ? ತಿಂತಾನೇ ಅವಳೆ. ಹೌದಾ? ನೋಡ್ತೀನಿ. ಏನು ಚಿಕ್ಕಪ್ಪ ಕಟ್ ಮಾಡ್ಬೇಕಂತ ಕಟ್ ಮಾಡಿ. ಮಕ್ಕಳು ತಿನ್ನಕ್ತಾನೆ. ನಾನು ತಿನ್ನಲ್ಲ, ಅದಕ್ಕೆ ಅವಳು ತಿನ್ನಬಾರ್ದು. ಅಯ್ಯ ನೋಡ್ರಿ ಪಲ್ಲವಿ ಕಬಾಬ್ ತಿಂತವಳರಿ. ಪಲ್ಲವಿ ಏನ್ ತಿಂತ ಇದೀಯಾ? ಇದು 3ನೇ ಸತಿ. ನೋಡ್ದ ಇವಳು ಬಂದಾಗಿಲ್ಲನೆ 3ನೇ ಸತಿ. ಅವಾಗ್ಲೇ ಒಂದ್ಸಲಿ ಅಂದೆ, 2 ಸಲಿ ಅಂದೆ, ಈ 3 ಸಲಿ. ದೇವ್ರ ಹಣೆ ನಂಬಡ ಹೊಡೆದಾಕ್ಬಿಡ್ತೀನಿ ನೀನು. ಹಂಗೇಲಿ ಇನ್ನು ಮುಗ್ದಿಲ್ಲ ನನ್ನ ತಮ್ಮನ ಡೆಕೋರೇಷನ್. ನನ್ನ ತಮ್ಮನೇ ರೆಡಿ ಆಗಿಲ್ಲ ಇನ್ನು. ತಮ್ಮನ ಅಮ್ಮ ರೆಡಿ ಆಗ್ಬಿಟ್ಟವ್ರೆ. ಚೆನ್ನಾಗಿ ಕಾಣಿಸ್ತೈತೆ. ಎಲ್ರು ಒಂದೇ ಸಲ ಅನ್ಬೇಕು ಓ ಅಂತ. ವಿಡಿಯೋ ಮಾಡ್ತೀನಿ, ನಾನು ಹೇಳ್ತೀನಿ ಕರ್ಕೊಬಂಡಿ. ಅವಾಗ ಎಲ್ರು ಓ ಅನ್ಬೇಕು. ಎಲ್ರು ಪ್ಲೀಸ್ ಓ ಅನ್ಬೇಕು. ಅವ್ನು ಬಂದ ತಕ್ಷಣ ಕರ್ಕೊಬ. ಹಾಕು ಅದನ್ನು ಹಾಕು. ಸರಿ ಕರ್ಕೊಬ ಎಲ್ರು ಸ್ಟಾರ್ಟ್. ಕರ್ಕೊಬ ಒಂದೇ ಸಲ ಅನ್ಬೇಕು. ರೆಡಿ ಉಂಟು ಓ ಬೇಡ. ನನ್ಗೀ ಚೈನು. ಹೋಗರಿ ಇಸ್ಕೋ. ಬನ್ನಿ. ಯಾರೋ ಗುಂಡನ ಹುಷಾರು, ಯಾರು ಮುಟ್ಕೂಡ್ದು. ಚಿಕ್ಕಪ್ಪ ದೂರ ಕಳ್ಸಿ. ಎಲ್ಲರೂ ದೂರ ಹೋಗಿ. ಯಾಕಂದ್ರೆ ಪಾಪ ಏನೋ ಇದು ಮಾಡ್ಬಿಟ್ರೆ ಇದು ಅನ್ಸುತ್ತೆ. ಏನು ಎಲ್ಲ ದೂರನೇ ಇರ್ರಿ. ಮನ್ವಿತ್ ನೀನು ಅಷ್ಟೇ ಕೇಕ್ ಕಟ್ ಮಾಡೋದು ಏನು ಮುಟ್ಬಾರ್ದು. ತೆಗಿಯೋಣ ಏನೋ ರೆಡಿ ಮಾಡಿಕ್ಕಿರೋಣ. ಗುಂಡ ಇಲ್ಲಿ ಪೆಟ್ರೋಲ್ ತಗ್ಸ್ಕೋದಂತೆ ಬತ್ತೈದಂತೆ. ಏ ಸಿಂಹ ಮೂತಿ ನೋಡು. ಸಿಂಹಕ್ಕೆ ಎಷ್ಟೊಂದು ಮೀಸೆ ಬಂದ್ಬಿಟ್ಟೈತೆ. ಸಿಂಹನ ಹುಲಿನ ಚಿಚ್ಚಿ ತಿಂತ ಇದೆಯಪ್ಪ ಅಂದ್ರೆ ಇದು ಚಿಚ್ಚೆಲ್ಲ ಕಬಾಕು. ಹುಷಾರು. ಏ ಆ ಕಡೆ ತಿರ್ಬೇಕಾರಿ. ಯಾವ ಕಲರ್ ಚಿಕ್ಕಪ್ಪ ಬರುತ್ತೆ? ಕಲರ್ ಅದ್ರಲ್ಲಿ ಮೊಬೈಲ್ ಕಳಿಸಿದ್ದು ಬೇರೆ. ಹ್ಯಾಪಿ ಬರ್ತ್ಡೇ ಚಿನ್ನು ಮನ್ವಿತ್. ಅಕ್ಕ ಹುಲ್ಲಲ್ಲ, ಅದು ಕಾಡು. ಗ್ರಾಸ್. ನೋಡಿ ಕಟ್ ಮಾಡು ಕ್ಲಾಪ್ಸ್ ಮಾಡಿ ಎಲ್ಲೋನು.
ಹ್ಯಾಪಿ ಬರ್ಡೇ ಟು ಯು. ಕ್ಲಾಪ್ಸ್ ಮಾಡಬೇಕು ಈ ಕಡೆ ಬಾ. ಆಂಟಿ. ಬರ್ಡೇ ಟು ಯು. ಹ್ಯಾಪಿ ಅಣ್ಸು ಚಿಕ್ಕಪ್ಪ ಅಣ್ಸು. ಅದು ಸಕ್ಸಸ್ ಆಯ್ತು, ಇದು ಸಕ್ಸಸ್ ಆಗ್ತಾ ಇಲ್ಲ. ಇರ್ರಿ ಚಿಕ್ಕಪ್ಪ ಕರೆಕ್ಟಾಗಿ ಅಣ್ಸು. ಇರ್ರಿ ಅದು ಹಚ್ಚಲಿ ಇರ್ರಿ, ಇನ್ನು ಹಚ್ಚಲೇ ಇಲ್ಲ. ಅಯ್ಯೋ ಇರ್ರಿ ಚಿಕ್ಕಪ್ಪ ಟಚ್ ಮಾಡು. ಟಚ್ ಮಾಡಬೇಕು. ಅಯ್ಯೋ ಆಂಟಿ ಹೋಗು ಹತ್ರ, ಆಂಟಿ ಹತ್ರ ಹೋಗು. ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಈ ಕಡೆ ಪಾಪಲ್ಲು ಮಾಡಿ ಪಾಪು. ಕ್ಲಾಪ್ಸ್ ಮಾಡಿ. ಹ್ಯಾಪಿ ಬರ್ಡೇ ಟು ಯು. ಈ ಕಡೆ ಬಾಪ. ಸರ್ ಇಬ್ರು ಹಂಗೆ ಮುತ್ಕೊಡಿ. ಇಬ್ರು ಮುತ್ಕೊಡಿ. ಸಾಕ್ಬಿಡು. ಹೋಗಿ ಎಲ್ರು ಬೇಗ ತಿನ್ಸ್ಬಿಡು. ದೊಡ್ಡಪ್ಪ ಸ್ವಲ್ಪ ತಿನ್ಸಿ, ಅವ್ನಿಗೊಂದು ನೋಡ್ದಂಗಾಗುತ್ತೆ. ಸ್ವಲ್ಪ ತಿನ್ಸಿ. ತಿನ್ಸ್ಕೊ ಸ್ವಲ್ಪ ತಿನ್ಸಿ. ವೆರಿ ಗುಡ್. ಸಾಕು ಟೈಟು ಕೊರೆತದ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ತಿನ್ಸ್ಕೊಂಡು ಅಕ್ಕ ಹತ್ರ ಮಾವ ತಿನ್ಸ್ಕೊ. ಅಮ್ಮ ಈ ಕಡೆ ಬಾ ಮಗ್ಗಿ. ಅಮ್ಮ ನೀನು ಈ ಕಡೆ ಬಂದು ನೇತ್ರ ಮಗನ ಕ್ಲಿಯರೆನ್ಸ್ ಚೆನ್ನಾಗಿ ಬರುತ್ತಲ್ಲ. ಚಾಕ್ಲೇಟ್ ಅಲ್ಲಿ ಮೊಟ್ಟೆ ಹಾಕಿರಲ್ಲ ತಿನ್ಬೋದು, ಅದಕ್ಕೆ ನಾನು ಚಾಕ್ಲೇಟ್ ತಿನ್ಸ್ಕೊಂಡೆ. ಎಲ್ಲರಿಗೂ ತಿನ್ನಿಸ್ತೆ, ಅಪ್ಪ ಅವ್ನು ತಿನ್ನಿಸ್ತಾ. ಪಿನ್ ಮಾಡ್ಬಿಡಲೇನೆ. ಈಗ ಒಂದ್ ಸ್ವಲ್ಪ ಮೂಡ್ ಬತ್ತು. ಹೋದ ವರ್ಷ ಪಾಪ ಹಿಂಗಿದ್ದೇ ಇರ್ಲಿಲ್ಲ. ಏನ್ ಬರೀ ಎಳು ಒಳ ಹಳ ಒಂದ್ ಹಂಗೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಬ್ರು. ವರ್ಷದಿಂದ 4 ತಿಂಗಳು ಬಾ. ಈಗ ಅಪ್ಪಂಗೆ ತಿನ್ಸ್ಬಿಡಪ್ಪ. ಅಪ್ಪಂಗೆ ಚಾಕ್ಲೇಟ್ ಮುರ್ಕೊಡ್ತೀನಿ. ಸಣ್ಣ ಚಾಕ್ಲೇಟ್ ಕೊಟ್ಬಿಡು ಚಿಕ್ಕಪ್ಪ. ಇಷ್ಟೊಂದು ಲೈಟ್ ಅಪ್ಪಂಗೆ ಅಪ್ಪ ಸಿಮ್ಮಂಗೆ ತಿನ್ಸು. ಅಪ್ಪ ಸಿಮ್ಮನ್ಗೆ. ಓ ನೋಡ್ದಾ ಅಪ್ಪ ಸಿಮ್ಮನ್ಗೆ. ನೋಡಲ್ಲ ಅಪ್ಪನ. ಒಬ್ರಲ್ಲಿ ಒಬ್ರು ಟಿಶ್ಯೂಗೆ ಕೊಡಾಕಿರ್ಬೇಕು ಅವ್ನಿಗೆ. ವರ್ಷಕ್ಕೆ ತಿನ್ಸ್ಬೇಕಂದ್ರೆ ಟಿಶ್ಯೂ ಕೊಡೋರು ಇರ್ಬೇಕು. ತಿನ್ಸ್ಕೊಂಡೆ. ಚಾಕ್ಲೇಟ್ ತಿನ್ಬೋದು, ಕೇಕ್ ತಿನ್ಬೋದಿಲ್ಲ. ನಿನ್ ಮೊಬೈಲ್ ಕ್ಲಿಯರೆನ್ಸ್ ಚೆನ್ನಾಗಿ ಬರುತ್ತೆ. ಅರಿ ನೇತ್ರ ಮೊಬೈಲ್ ನೋಡ್ರಿ ಎಷ್ಟು ಕ್ಲಿಯರೆನ್ಸ್ ಬರುತ್ತೆ. ಎಷ್ಟು ನಿಮ್ ಫೋನು ಅರಿ ನೋಡಿ ಇಲ್ಲಿ. ಕೇಕ್ ಜಾಸ್ತಿ ಐತಿ ಇಷ್ಟೊಂದು. ಅಮ್ಮ ಎಲ್ಲ ನೋಡಿ
ಇಂದು ಸಖತ್ತಾಗ್ಬಿಡ್ತಾರೆ ಬ್ರೈಟ್ನೆಸ್. ಎತ್ಕೋ. ಹ್ಮ್ ಎತ್ಕೋ. ಹಾ ಅಕ್ಕಂಗೆ. ಅಕ್ಕಂಗೋಸಿ ತುರ್ಕು ತುರ್ಕು. ನೀನ್ ಅಲ್ಲೋಗು ಪಾಪು ಪಕ್ಕ. ಎಲ್ಲ ಇಲ್ಲಿ ಇಡಿ. ಒಂದ್ ನಿಮಿಷ ನಿಂತ್ಕೊಳ್ಳಿ. ಇರು ಪಾಪು ಇರು. ತಿನ್ಸು ಮನ್ವಿತಿಗೆ ಎತ್ಕೋ ಮಗ್ಳು ಮನ್ವಿತಿಗೆ ತಿನ್ಸು. ಹಾ ತಿನ್ನ. ಅಕ್ಕನ ಹತ್ರ ತಿನ್ಸ್ಕೋ. ಅಯ್ಯೋ ಬಿಸಾಕತ್ ಕೆಳಗಡೆ. ಅದಕ್ಕೆ ಬೆಸ್ಟ್ ಚಾಕ್ಲೇಟ್ ತಿನ್ಸ್ಬಿಡಿ ಎಲ್ರು. ಸರಿ ನೀವು ನಿಂತ್ಕೊಳ್ಳಿ ಎಲ್ಲಾರು. ನಿಂತ್ಕೋ ಸಾಕು ಒರ್ಸಿದ್ದು. ಪಲ್ಲವಿ ಎಲ್ಲರೂ ನಿಂತ್ಕೊಂಡೆ ಅವ್ರೆ. ಇಲ್ಲ ನೋಡು ಚಿನ್ನ. ಯಾಕೆ ಇದನ್ನ ಕಾಮಿಡಿಗೆ ನಕ್ಕೆ ಇಲ್ಲ ನೀವು? ಮನ್ವಿತ್ ಇಲ್ಲಿ ನೋಡು, ಇಲ್ಲಿ 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 ನಿಂತ್ಕೊ ಆಂಟಿ ಎಲ್ಲರೂ ನಿಂತ್ಕೊಂಡೆ ಅವ್ರ ಆಂಟಿ. ಸಾಕು ಅಷ್ಟೇ. ಹೋಗಮ್ಮ ಇವನೆಲ್ಲಿ ಅವ್ರೆಲ್ಲ ಆಯ್ತಲ್ಲ ಹೋದ್ರಲ್ಲ. ಇವ್ರಿಗೆ ಹೋಗಿಲ್ಲ. ದೀಕ್ಷಿ ದೀಕ್ಷಿ ಬಾಲ ತಿನ್ಸು ಬಾಲ 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 ತಿನ್ಸು ಬಾಲ ಬಾಲ ನಿದ್ರ ಬಾಲ ತಿನ್ನಿಸ್ತಾವ ನೋಡಿ ಬಾಲ ಬಾಲ. ಇವಳು ಮಗ ತಿನ್ನಿಸ್ತಾಳೆ ಬಾಲ ತಿನ್ನಿಸ್ತವನೆ ಅಲ್ಲಿ ನೋಡಿ ಇಲ್ಲಿ. ಸಾಕಾ ದೀಕ್ಷೆ ಹಣ್ಣು ತಿನ್ಸು ನೀನು. ಇಡೀ ದೀಕ್ಷೆ ಹಣ್ಣು ತಿನ್ಸು ಇಟ್ಕೋ. ಹಾಕು. ತಿನ್ಸಲ್ವಂತೆ ಹಣ್ಣಿನ ಚಾಕ್ಲೇಟ್ ತಿನ್ಸು. ನೀರು ಕೊಡ್ತೀನಿ ಹಣ್ಣು ತಿನ್ಸು. ಬಾಯಿ ಹಾಕ್ಬಿಡಿ ಎಲ್ಲ. ನಿಂತ್ಕೊಳ್ಳಿ ಎಲ್ಲಾರು ನಿಂತ್ಕೊಂಡ್ಬಿಟ್ರಿ ಒಂದ್ಸಲಿ ಮುಂದೆ. ನಿಂತ್ಕೊಂಡ್ಬಿಟ್ರಿ ಫುಲ್ಲು. ಅಯ್ಯೋ ಇವ್ರಿಗೆ ಎಷ್ಟು ಸಲ ಹೇಳ್ಬೇಕಪ್ಪ ನಾವು ನಿಂತ್ಕೊಂಡಿದ್ದೀವಿ. ನಿಂತ್ಕೊಳ್ರಿ ನಿಂತ್ಕೊಳ್ರಿ. ಕಟ್ ಮಾಡ್ಕೊಂಡು ಚೆನ್ನಾಗಿ ತಿಂದೆ ಆರಗ್ನೆ ಆಗೋಕ್ಕೋಸ್ಕರ ನಾವು ಕೆಲಸ ಮಾಡೋದು ಬೇಡವೇನೆ? ಆರಗ್ನೆ ಆಗೋದಕ್ಕೋಸ್ಕರ ಕೆಲಸ ಮಾಡೋದು ಬೇಡ್ರಿ? ಯಾಕೆ ಕಣ್ಣು ಅಂತ ನಂಗೆ ಗೊತ್ತು. ಪಲ್ಲವಿ ನೀವೆಲ್ಲ ಇದು ಮಾಡ್ತಾ ಇದ್ದೀರಾ. ಯಾರೋ ಒಬ್ರು ರೋಮಿ ಜೂಲಿಯಟ್ ಏನು ಮಾಡ್ತಾರೆ ಅಂತ ವಿಡಿಯೋ ಮಾಡಲಾ? ಇಲ್ಲ ಅವ್ರು ಇವ್ರು ಇಲ್ಲಿ ರೋಮಿ ಇಲ್ಲಿ ಜೂಲಿಯಟ್ ಅಲ್ಲಿ.